ಗೋರಿಕಾಯಿ ಕುಟ್ಪಲ್ಯ ನಮ್ಮ ದೊಡ್ಡಮ್ಮ ಹೇಳ್ಕೊಟ್ಟಿರೋ ರೆಸಿಪಿ ಸರಸ್ವತಿ. ಸಬ್ಜಿ ಮೇಡ್ ವಿತ್ ಕ್ಲಸ್ಟರ್ ಬೀನ್ಸ್. ಗೋರಿಕಾಯಿ ಈ ಥರ ಚೂರು ಮಾಡಿಕೊಂಡು ಇದನ್ನು ತಿರ್ಗಾ ರುಬ್ಬತ್ತೆ, ಮಿಕ್ಸಿಗೆ ಹಾಕ್ಕೊಳುತ್ತೆ, ಆದ್ದರಿಂದ ದೊಡ್ಡದಾಗಿ ಮಾಡ್ಕೋಬೋದು. ಈರುಳ್ಳಿ ಕೂಡ ಮಿಕ್ಸಿಗೆ ಹಾಕತ್ತೆ, ಸೊ ದೊಡ್ಡದಾಗಿ ಹೆಚ್ಕೋಬೋದು. ಏನಿತ್ತು ಕಲ್ಲುಪ್ಪ, ಕಲ್ಲುಪ್ಪು, ಹಸಿರು ಮೆಣಸಿನ್ಕಾಯಿ, ಇಂಗು, ಆಸಫಟೀಡ, ಅರಿಶಿನ, ಕಾಯಿ ತುರಿ. ಟು ಮೇಕ್ ದಿಸ್ ಸಬ್ಜಿ cluster beans, this can be diced little larger because this will be again added to mixie and coarsely grinded. Onion as well can be diced bigger as it will be again added to mixer grinder. Hing or asafoetida, green chili, rock salt, turmeric and fresh coconut. Along with this some other ingredients will be added which will be shown later. This is a very popular and a very tasty recipe. Do try and let us know how it turns out. Cluster beans, coconut has been added. ಗೋರಿಕಾಯಿ ಮತ್ತು ಕಾಯಿ ತುರಿ ಹಾಕ್ಕೊಂಡಿದೆ. ಈಗ ಈರುಳ್ಳಿ, ಆನಿಯನ್, ಹಿಂಗ್, ಆಸಫಟೀಡ, ಗ್ರೀನ್ ಚಿಲ್ಲಿ, ಉಪ್ಪು, ಕಲ್ಲುಪ್ಪು, ರಾಕ್ ಸಾಲ್ಟ್ or table salt, anything can be taken, arishina, turmeric. She mixes it in this manner. ಈ ಥರ ಕಲಿಸ್ಕೊಂಡು ನಂತರ ಮಿಕ್ಸಿಗೆ ಹಾಕತ್ತೆ. ಮಿಕ್ಸಿಲಿ ನುಣ್ಣಗೆ ಮಾಡಲ್ಲ, ತರ್ತರಿಯಾಗಿ ಮಾಡ್ಕೊಳ್ಳುತ್ತೆ. Then she will add this to the mixie and it will not be grinded to fine powder or paste. It will be very coarse. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಾಡಿದ್ರೆ she is going to put this in 2 batches. 2 ಬ್ಯಾಚ್ ಹಾಕಿ ಮಾಡಿ. This is this coarse and no need to add any water since the onion will leave little moisture. She almost pulsed once or twice depending on your mixer. ಇದು ಇಷ್ಟು ತರಿ ಬರುತ್ತೆ, ಬರೀ ಒಂದೆರಡು ಸತಿ ಪಲ್ಸ್ ಮಾಡಲಾಗಿದೆ. ಈರುಳ್ಳಿದೆ ಈ ನೀರಿರೋದ್ರಿಂದ ಮೇಲೆ ನೀರು ಹಾಕೊಳ್ಳೋಗೋದಿಲ್ಲ, ನಿಮ್ಮ ಮಿಕ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಿನಲ್ಲಿ ಇಷ್ಟು ತರಿ ಥರ ಆಗಬೇಕು. ನಾವು ಆಲ್ ದಿಸ್ ವಿಲ್ ಬಿ ಫ್ರೈಡ್ ಇನ್ ಅ ಕಡಾಯಿ, ಜನರಸ್ ಅಮೌಂಟ್ ಆಫ್ ಆಯಿಲ್. ಇದನ್ನಿವಾಗ ಹುರ್ಕೊಳ್ಳುತ್ತೆ ಒಗ್ಗರಣೆ ಹಾಕಿ. ಇದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಎಣ್ಣೆ ಹಾಕಬೇಕು. ಇದು ಕಡಲೆಕಾಯಿ ಎಣ್ಣೆ. ಬಿಸಿ ಆದ ನಂತರ ಆಫ್ಟರ್ ದ ಆಯಿಲ್ ಇಸ್ ಹೀಟೆಡ್, ಆ್ಯಡ್ ಮಸ್ಟರ್ಡ್ ಸೀಡ್ಸ್, ಲೆಟ್ ಇಟ್ ಸ್ಪ್ಲಟರ್. ಸಾಸಿವೆ ಹಾಕಿ ಚಿಟ್ಗುಟ್ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಉರದ್ ದಾಲ್ ಅಂಡ್ ಚನಾ ದಾಲ್, ಹಿಂಗ್, ಇಂಗು, ಆಸಫಟೀಡ. ಇದು ಎರಡನೇ ಸತಿ ಹಾಕ್ತಿರೋದು, ರುಬ್ಬಕ್ಕೊಂದ್ಸತಿ ಹಾಕ್ತೀವಿ, ಈಗೊಂದ್ಸತಿ. ಅರಿಶಿನ, ಟರ್ಮರಿಕ್, ಕರಿ ಲೀವ್ಸ್, ಕರಿಬೇವು ಸೊಪ್ಪು. ಹಿಂಗ್ and turmeric have been added twice. Turmeric is added to remove the bitterness. ಅರಿಶಿನ ಹಾಕೋದು ಕಹಿ ತೆಗೆಯೋಕ್ಕೆ ಅಂತ. ಸಾಮಾನ್ಯವಾಗಿ ಗೋರಿಕಾಯಿ ತಿಂದೇ ಇರೋರು ಈ ಥರ ಮಾಡಿದ್ರೂ ರುಚಿಯಾಗಿರುತ್ತೆ, ಮಾಡಿ ನೋಡಿ. ಇವಾಗ ರುಬ್ಕೊಂಡಿದ್ದು ಮಿಶ್ರಣನ ಬಾಣಲೆಗೆ ಹಾಕಿ, whatever was added to mixie, the cluster bean mixture and coconut grinded one, add this to the kadai. Mix it well. ಅದನ್ನು ತಳಮೇಲ್ ಮಾಡಿ ಕಲಿಸ್ಕೊಳ್ಳಿ. People who don't even like having cluster bean, try this recipe once. They may start liking. It's a very popular recipe. ಸ್ವಲ್ಪ ನೀರು ಹಾಕಿ, ಇದು ಮಿಕ್ಸಿ ತೊಳ್ಕೊಂಡಿರೋ ನೀರದು, ಸ್ವಲ್ಪ ನೀರು ಚುಮುಕ್ಸ್ಬೇಕು. A little water is just sprinkled. She is just adding the water with which she cleaned the mixie to remove the grinded ingredients. That's all. Not too much of water is added. ಇಷ್ಟೇ ನೀರಲ್ಲಿ ಅದು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳಿ.
Close the lid and cook. Let it cook for a while. Low flame, you have to keep this in low flame, and once in a while just keep mixing, otherwise it will start burning from the bottom. Use a thick bottom pan. ಅವಾಗ ಕೈ ಆಡಿಸ್ತೀರಿ, ಇಲ್ಲಾಂದ್ರೆ ತಳ ಹತ್ತತ್ತೆ. ಹಾಗೆ ದಪ್ಪ ತಳ ಬಾಣಲೆ ಹೇಳಮ್ಮ ಇನ್ನೊಂದ್ಸತಿ. ಇದು ಮಧ್ಯದಲ್ಲಿ ತೆಕ್ಕೊಂಡು ಈ ತರ ಒಂದು ಕಾಯಿನ ಹಿಚಕ್ ನೋಡಿ, ಮೆತ್ತಗಾಗಿಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಚುಮುಕ್ಸ್ಕೊಂಡು ಬೇಯಿಸ್ಬೇಕು. Just remove the lid in between it's cooking and just squeeze and see if the cluster bean has not cooked well. Just add little more, just sprinkle little more water and let it cook. Chumuksama. As you can see, it has become from light green to dark green. That shows it has been cooking well. Idu banna change ಆಗುತ್ತೆ. It will as well lose its raw smell. ಹಸಿ ವಾಸನೆ ಕೂಡ ಹೋಗುತ್ತೆ, ಬಣ್ಣನೂ ಚೇಂಜ್ ಆಗುತ್ತೆ. ಇದೀಗ ಬೆಂದಿದೆ, 5 ರಿಂದ 10 ನಿಮಿಷ ಹಿಡಿದಿದೆ. ನೋಡಿಕೊಂಡು, ವೆರಿ ಇಂಪಾರ್ಟೆಂಟ್, ನೀರು ಜಾಸ್ತಿ ಹಾಕೊಳ್ದಾರ ಬರೀ ಚುಮುಕ್ಸ್ಬೇಕು. ದಿಸ್ ಹ್ಯಾಸ್ ಬಿನ್ ಕುಕಿಂಗ್ ನೌ, ಟೇಕನ್ ಅಬೌಟ್ 5 to 10 minutes. ಆಲ್ಸೋ ವೆರಿ ಇಂಪಾರ್ಟೆಂಟ್, ಡೋಂಟ್ ಆ್ಯಡ್ ಟೂ ಮಚ್ ವಾಟರ್, ಜಸ್ಟ್ ಸ್ಪ್ರಿಂಕಲ್ ವಾಟರ್ ಆಸ್ ರಿಕ್ವೈರ್ಡ್. ಒಲೆ ಆರಿಸಿ ನಿಂಬೆ ಹುಳಿ ಹಿಂಡ್ಕೋಬೋದು ಬೇಕಿದ್ದಲ್ಲಿ. You can switch off the stove and then add lemon juice if needed. ಇದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಹಾಗಾಗಿ ಚಪಾತಿ ದೋಸೆ ಅದಕ್ಕೆಲ್ಲ ಅಥವಾ ಪಕ್ಕದಲ್ಲಿ ನೆಂಚ್ಕೊಳ್ಳೋಕ್ಕಿನ್ನ ಅನ್ನಕ್ಕೆ ತುಪ್ಪ ಹಾಕೊಂಡು ಉಪ್ಪು ಹಾಕೊಂಡು ಬೇಕಿದ್ದಲ್ಲಿ ಕಲ್ಸ್ಕೊಂಡು ತಿಂದರೆ ಚೆನ್ನ. ನೆಂಚ್ಕೊಳ್ಳೋಕೆ ಸ್ವಲ್ಪ ಸ್ಟ್ರಾಂಗ್. This sabzi, it will be little strong, or it is not very easy to be had with chapati, puri, dosa, anything else. It goes pretty good with hot steaming rice along with ghee, and if needed add little